ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ವಲ್ಪ ಗೆಣಸಿತ್ತು, ಗೆಣಸು ಚಿಪ್ಸ್ ಮಾಡುವ ಅಂತೇಳಿ ಸಪ್ರನೇ ಉದ್ದುದ್ದಾನೆ ನಾನು ಕೊಯ್ದಿಟ್ಕೊಂಡಿದ್ದೇನೆ. ಇಲ್ಲಿ ತುಂಬ ಟೇಸ್ಟ್ ಆಗ್ತದೆ. ನೀವು ಅಂಗಡಿಯಲ್ಲಿ ತರೋ ಬದಲು ಈ ಥರ ಮಾಡಿಕೊಂಡ್ರೆ ಕ್ರಿಸ್ಪಿಯಾದ ಗೆಣಸಿನ ಚಿಪ್ಸ್ ಮನೆಯಲ್ಲೇ ರೆಡಿ ಮಾಡ್ಬೋದು. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ ಕಾಯ್ತಾ ಇರಬೇಕಾದ್ರೆ ಸ್ವಲ್ಪ ತೆಂಗಿನೆಣ್ಣೆ ಹಾಕೋದು. ತೆಂಗಿನೆಣ್ಣೆ ಕಾಯ್ತಾ ಇರಬೇಕಾದ್ರೆ ಒಂದು ಗೆಣಸಿದ್ದೆಲ್ಲ ಹಾಕೋದು. ಅದು ಅರ್ಧ ಕಾಯ್ತಾ ಇರಬೇಕಾದ್ರೆ ಸ್ವಲ್ಪ ಉಪ್ಪು ನೀರು ಮಾಡ್ಕೊಂಡು ತೆಗೆದುಕೊಳ್ಳಿ. ಹಾಕಿದ್ರೆ ಒಳ್ಳೆ ಟೇಸ್ಟ್ ಆಗ್ತದೆ. ಅರ್ಧ ಚಿಪ್ಸ್ ಕಾಯ್ತಾ ಇರಬೇಕಾದ್ರೆ ನಾನು ಉಪ್ಪು ನೀರು ಮಾಡಿ ತೆಗೆದಿಟ್ಕೊಡ್ತೇನೆ. 1 ಸ್ಪೂನ್ ಹಾಕಿದರೆ ಸಾಕಾಗ್ತದೆ. ತುಂಬ ಟೇಸ್ಟ್ ಆಗ್ತದೆ. ಗೆಣಸು ಸ್ವೀಟೆಲ್ಲ ಸ್ವಲ್ಪ ಉಪ್ಪು ನೀರು ಹಾಕಿದ್ರೆ ತುಂಬ ಟೇಸ್ಟ್ ಆಗ್ತದೆ. ಗೆಣಸಿದ್ರೆ ಸಾಕು. ತುಂಬ ರುಚಿಯಾದ ಕ್ರಿಸ್ಪಿಯಾದ ರೆಸಿಪಿಯನ್ನು ಮನೆಯಲ್ಲೇ ಮಾಡ್ಬೋದು. ಸಂಜೆ ಟೀ ಟೈಮಿಗೆ ಇಲ್ಲ ಕಾಫಿ ಟೈಮಲ್ಲಿ ಒಂದೊಳ್ಳೆ ರೆಸಿಪಿ. ಮಕ್ಕಳಿಗೆ ಹೊರಗಿಂದ ತರುವ ಬದಲು ಮನೆಯಲ್ಲೇ ಈ ಥರ ಮಾಡಿ ಕೊಡ್ಬೋದು. ತುಂಬ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಗೆಣಸು ಬಂದು ಬೇಯಿಸಿಕೊಟ್ರೆ ಮಕ್ಕಳು ಮೋಷನ್ ಮಾಡ್ತಾ ಇರ್ತಾರೆ, ಗಡಿ ಮೋಷನ್ ಹೋಗ್ತಾ ಇರ್ತದೆ ಅವರಿಗೆ. ಅದರ ಬದಲು ನೀವು ಈ ಥರ ಕೆಂಡದಲ್ಲಿ ಬೇಯಿಸಿಕೊಟ್ರೆ ಮಕ್ಕಳಿಗೆ ಮೋಷನ್ ಹೋಗಲ್ಲ. ತುಂಬ ಟೇಸ್ಟ್ ಆಗ್ತಿರ್ತದೆ. ಒಂಥರ ಕೆಂಡದಲ್ಲಿ ಬೇಯಿಸಿದ ರುಚಿಯೇ ಬೇರೆ. ಚಂದ ಬೆಂದಿದೆ ನೋಡಿ. ಚಪ್ಪ ಇಡ್ಲಿ ತುಂಬ ಟೇಸ್ಟ್ ಆಗಿರ್ತದೆ ಇದು ನೋಡಿ.